ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಜನದೇವಿ ವಿಶ್ವೇಶ್ವರಿ ಅಮ್ಮ ಅಮ್ಮ. ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्त कोटि जन हृदयद देवते ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ. ದರೆಯೊಳು ನೀನು ಬೆಳಗಿದೆ ಜ್ಯೋತಿ ದರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ದರೆಯೊಳು ನೀನು ಬೆಳಗಿದೆ ಜ್ಯೋತಿ ಎಲ್ಲೆಡೆ ಪಸರಿದೆ ನಿನ್ನಯ ಖ್ಯಾತಿ ನಾಡ ನಾಡಿನೊಳು ನಿನ್ನದೇ ಖ್ಯಾತಿ ನಾಡ ನಾಡಿನೊಳು ನಿನ್ನದೇ ಖ್ಯಾತಿ ಕರುಣೆಯಿಂದ ಬಂದು ಎನ್ನ ಸಲಹು ಕರುಣೆಯಿಂದ ಬಂದು ಎನ್ನ ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ महिमाकारिणी आत्मस्वरूपिणी महिमाकारिणी आत्मस्वरूपिणी भक्त कोटि जन हृदयद देवते देवी भक्त कोटि जन हृदयद देवते देवी महादेवी अम्मा देवी महादेवी अम्मा 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 ತಾಯಿ ಜಗನ್ಮಾತೆ, ಈ ಕೌಸಲ ರಾಜ್ಯಕ್ಕೂ ನನ್ನ ಪ್ರಾಣಶೂನಿಗೂ ನನ್ನ ಪುತ್ರರಿಗೂ ಯಾವ ಅಮಂಗಲವಾಗದಂತೆ ಕಾಪಾಡುವ ಬಾರದ ನಿನ್ನದೇ ತಾಯಿ ನೀನು. ಇದೇನಿದು ಇಷ್ಟು ತಾದ ನನ್ನ ಪ್ರಾಣಕಾಂತ ಬಾರಲೇ ಇಲ್ಲವಲ್ಲ? ಕಾರಣವಾದರೂ ಏನಿರಬಹುದು? ಕಳವಳ ಏಳಲಾರಿ ಮನಸ್ಸಿನ ವಿತಿಯ ನಾ ತಾಳಲಾರಿ ಮನಸ್ಸಿನ ಕಳವಳ ಏಳಲಾರಿ ಮನಸ್ಸಿನ ವಿತಿಯ ನಾ ತಾಳಲಾರಿ ಮನಸ್ಸಿನ ಕಳವಳ
ಸುತ್ತಲಿದೆ ಮನಸ್ಸಿನ ವೇದನೆ ದಗ ದಗ ಸುತ್ತಲಿದೆ ಮನಸ್ಸಿನ ವೇದನೆ ದಗ ದಗ ಸುತ್ತಲಿದೆ ಮನಸ್ಸಿನ ವೇದನೆ ದಗ ದಗ ಸುತ್ತಲಿದೆ ಮನಸ್ಸಿನ ವೇದನೆ ಕೋತನು ಈತಕು ಬಾರದೆ ನಿಂತನು ಕಾಂತನು ಈತಕು ಬಾರದೆ ನಿಂತನು ಮನಸ್ಸಿನ ಕಳವಳ ಏಳಲಾರೆ ಮನಸ್ಸಿನ ವಿತೆಯ ನಾ ತಳಲಾರೆ ಮನಸ್ಸಿನ ಕಳವಳ ಇದೇನಿದು ನನ್ನ ಪ್ರಾಣಸಖಿ ಮಂದರೆಯಾದರೂ ಬರಬೇಕಿತ್ತಲ್ಲ ಆಕೆಯು ಬಾರಲಿಲ್ಲವಲ್ಲ ಕಾರಣವಾದರೆ ಏನಿರಬಹುದು ಬರಲಿ ಆಕೆ ಬಂದ ನಂತರ ಆಕೆನೇ ಕೇಳಿ ವಿಚಾರಿಸುತ್ತೇನೆ ಅಮ್ಮ ಕೈಕಾ ತಾಯಿ ಎಲ್ಲಿರು ಕೈಕಾ ತಾಯಿ ಹೋ ಮಂದರ ಬಂದೆಯ ಮಂತರ ಕ್ಷೇಮವೇ ಕುಶಲವೇ ಸುಖಾಗಮನವೇ ಮಂತರ ಕುಶಲವೇ ತಾಯಿ ನೀನು ಕುಶಲವೇ ಮಂದರ ಆ ತಾಯಿಯ ಕೃಪೆಯಿಂದ ಎಲ್ಲವೂ ಕ್ಷೇಮವಾಗಿ ಇರುವುದು ಹೌದು ಇದೇನು ಮಂತರ ಹೌದಮ್ಮ ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಹೌದು ಯಾವುದೋ ಸಂತಾಪ ಸೂಚಿಸುವ ವಿಚಾರವನ್ನು ತನ್ನಂತೆ ತೋರುತ್ತಿರುವುದು ಹೌದಮ್ಮ ಏಕೆ ನನ್ನ ಬಳಿ ಹೇಳಬಾರದೆ ಖಂಡಿತ ಹೇಳ್ತೇನಮ್ಮ ರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ಬಹಳ ಸಂತೋಷದಿಂದ ಇರುವಂತೆ ತೋರುತ್ತಿದೆ ಏನು ಹೌದಮ್ಮ ನನ್ನ ಮುದ್ದು ಸುಕುಮಾರನಾದ ರಾಮಚಂದ್ರ ಪಟ್ಟಾಭಿಷೇಕದ ಮಹೋತ್ಸವ ತಾಯಿ ಮಂದರ ಹೌದು ಕಂದನಾದ ರಾಮಗೆ ಮಂದರ ಹೌದು ತಾಯಿ ಕಂದನಾದ ರಾಮಗೆ ಕಂದನಾದ ರಾಮಗೆ ಕಂದನಾದ ರಾಮಗೆ ಹೌದು ತಾಯಿ ಕಂದನಾದ ರಾಮಗೆ ಕಂದನಾದ ರಾಮಗೆ ಇಂದು ರಾಜ್ಯ ಪದವಿ ಒದಗಲ್ ತೋಷವಾಂತೆ ಮಂದರೆ ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ ಮಂದರ ಹೌದು ತಾಯಿ ರಘುಕುಲಾದೀಪನೋ ಅಗಪರಿಯ ರಾಕನೋ ರಘುಕುಲಾದೀಪನೋ ಅಗಪರಿಯ ರಾಕನೋ ಸುಗುಣನೋ ಸುಂದರನೋ ಮಂದರ ಹೌದು ತಾಯಿ ಹೌದಮ್ಮ ಸುಗುಣನೋ ಸುಂದರನೋ ಸುಗುಣನೋ ಸುಂದರನೋ ಮಂದರ ಹೌದಮ್ಮ ಹೌದಮ್ಮ ಹೌದು ಸುಗುಣನೋ ಸುಂದರನೋ ನಿಗಮಾಗಮ ವಂದಿತನೋ ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ ಮಂತರ ಹೌದಮ್ಮ ಕೇಳಿದೆಯಾ ಆನಂದ ರಾಮಗಿ ರಾಜವ ಪ್ರೇಮದಿ ಕಾಂತ ನಿವಾ ಮಂದಿರ ಹೌದು ತಾಯಿ ಹೌದಮ್ಮ ಅಯ್ಯೋ ರಾಮಗಿ ರಾಜವ ಪ್ರೇಮದಿ ಕಾಂತ ನಿವಾ ನೀಮದ ವಾರ್ತೆಯ ಕೇಳಿ ಮಂದಿರ ಹೌದು ತಾಯಿ ಹೌದಮ್ಮ ಅಯ್ಯೋ ನೀಮದ ವಾರ್ತೆಯ ಕೇಳಿ ಮಂದಿರ ಹೌದಮ್ಮ ಹೌದು ಭುವಿಯೊಳು ನಾಂ ಧನ್ಯಳು ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ ಮಂದರೆ ಸಂತೋಷವಾಂತೆ ನಾ ಮಂದರ ಹೌದು ತಾಯಿ ಎಂತಹ ಸಂತೋಷದ ವಿಚಾರವನ್ನು ತಂದಿರಿ ಹೌದಮ್ಮ. ಇದು ಮಂದರ ಈ ಸಂತೋಷಕ್ಕೆ ಈ ನನ್ನ ಕೊಳ್ಳಿರುವ ರತ್ನಾವಳನ್ನು ಸ್ವೀಕರಿಸಲೇಬೇಕು ನಿನ್ನಲ್ಲೇ ಆ ಆಭರಣಗಳು ಇರಲಿ ಅಯ್ಯೋ ಮುಗ್ಧಳೆ ನಿನ್ನ ಮೌಢ್ಯತೆಯನ್ನು ನಾನು ಏನೆಂದು ಹೇಳಲಿ ಮುಂದೆ ಬರುವ ಕಷ್ಟವನ್ನು ಅರಿಯದೆ ಹೀಗೆ ಸಂತೋಷ ಪಡ್ತಿರುವೆಯಲ್ಲ ನಿನ್ನ ದಡ್ಡತನವನ್ನು ನಾನು ಏನೆಂದು ಹೇಳಲಿ ಮಂತರ ಹೌದಮ್ಮ ಈತಕ್ಕಾಗಿ ಈ ರೀತಿ ನುಡಿಯುತ್ತಿರುವೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವ
ಇಡೀ ನಾಡಿಗೆ ನಾಡು ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರ್ದೇನೆ? ಅಯ್ಯೋ, ಆ ಸಂಕಲ್ಪವೂ ಹಾಗಿರಲಿ. ಕೌಸಲ್ಯೆಯು ರಾಮನಿಗೆ ಪಟ್ಟಾಭಿಷೇಕವಾದರೆ ನಮ್ಮ ಭರತನು ಅವನಿಗೆ ದಾಸನಾಗಿ ದುಡಿಯಬೇಕು. ಮಂತ್ರ ಹೌದು ತಾಯಿ, ನೀನು ಸಹ ಆ ಕೌಸಲ್ಯಗೆ ದಾಸಿಯಾಗಿ ದುಡಿಯಬೇಕು. ನೋಡು, ಯೋಚಿಸಿ ನೋಡು. ಬೇಡ ತಾಯಿ, ಬೇಡಮ್ಮ. ನನ್ನ ಭಾಗ್ಯವೇ ಬೇರೆ, ಆ ಕೌಸಲ್ಯ ಭಾಗ್ಯವೇ ಬೇರೆ. ಆ ರಾಮಚಂದ್ರನು ತನ್ನ ತಾಯಿಯಾದ ಕೌಸಲ್ಯ ದೇವಿಗಿಂತ ಅಧಿಕವಾದ ಪ್ರೀತಿ ವಾತ್ಸಲ್ಯವನ್ನು ನನ್ನ ಮೇಲಿಟ್ಟಿರುವುದು. ಹೀಗಿರುವಾಗ ನನ್ನ ಶ್ರೀರಾಮಚಂದ್ರ ಪಟ್ಟಾಭಿಷೇಕವಾದರೆ ಭರತನು ದಾಸನಾಗಬೇಕೆ? ನಾನು ಆ ಕೌಸಲ್ಯಗೆ ದಾಸಿ ಆಗಬೇಕೆ? ಮಂತರ, ಎಂತಹ ಮಾತು ನುಡಿಯುತ್ತಿರುವೆ. ಇಲ್ಲ ಮಂತರ, ಹೀಗೆ ಎಂದು ಆಗಕೂಡದು. ಮಂತರ, ಹೀಗೆ ನಾನೇನು ಮಾಡಲಿ? ನನಗೊಂದು ತೋಚದಂತಾಗಿರುವುದು. ಹೇಳು ಮಂತರ, ಹೀಗೆ ನಾನೇನು ಮಾಡಲಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ನಿನ್ನ ಪತಿಗೆ ಸಹಾಯ ಮಾಡಿರುವುದು ಸರಿಯಷ್ಟೇ? ಅವರು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಮಂತರ, ಹೌದು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನನ್ನ ಪ್ರಾಣೇಶ್ವರನಿಗೆ 2 ವರಗಳು ಕೊಟ್ಟಿದ್ದರು. ಮಂತ್ರ, ಸಮಯ ಬಂದಾಗ ಕೇಳಿಕೊಂತಲೂ ಹೇಳಿದ್ದಾರೆ. ಮಂತ್ರ, ಈಗ ಅದನ್ನು ಯಾಕೆ ಕೇಳಿಕೊಳ್ಳಬಾರದು? ಏನೆಂಬುದಾಗಿ? 1ನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಮಂತ್ರ ನಮ್ಮ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಹೌದಮ್ಮ. ಇನ್ನು 2ನೇ ವರಕ್ಕೆ? ಇನ್ನು 2ನೇ ವರಕ್ಕೆ ಆ ಜ್ಯೇಷ್ಠನಾದ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿ. ಹೌದಾಯಿ? ಅಯ್ಯೋ ಪಾಪಿ ಮಂತ್ರ, ಏತಕ್ಕಾಗಿ ಇಂಥ ದುರ್ಬುದ್ಧಿ ಹುಟ್ಟಿದೆ? ನನ್ನ ಮುದ್ದು ಸುಕುಮಾರ ಶ್ರೀರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗೆಂದು ಹೇಳಿಕೊಡುತ್ತಿರುವೆ. ಇಂತಹ ಪಾಪದ ಕೆಲಸವನ್ನು ನಾನೆಂದಿಗೂ ಮಾಡಲಾರೆ ಮಂತ್ರ, ಮಾಡಲಾರೆ. ಮಂತ್ರ, ಚಿಕ್ಕ ವಯಸ್ಸಿನಿಂದ ನನ್ನನ್ನು ಸಾಕಿ ಬೆಳೆಸಿದ್ದೆ ಒಂದೇ ಒಂದು ಕಾರಣಕ್ಕಾಗಿ ನಾನು ನಿನ್ನ ಸುಮ್ಮನೆ ಬಿಡುತ್ತಿದ್ದೆ. ಹೊರಟು ಹೋಗು ಮಂತ್ರ, ನನ್ನ ಕಣ್ಣೆದುರು ಒಂದು ಕ್ಷಣವೂ ನಿಲ್ಲಬೇಡ. ಹೊರಟು ಹೋಗು ಮಂತ್ರ, ಹೊರಟು ಹೋಗು. ಅಯ್ಯೋ, ನಾನು ಇನ್ನು ಸತ್ತೇನೋ ನಾಳೆಯೋ ಸತ್ತೇನೋ. ನನ್ನ ಮಗನೇನಾದರೂ ಅಜ್ಜಿ ಬರೋ ಆಳಬೇಕಾಗಿತ್ತೆ. ನಾಳೆ ಪಟ್ಟಾಭಿಷೇಕ. ನಿನ್ನ ಮೇಲೂ ನಿನ್ನ ಮಕ್ಕಳ ಮೇಲೂ ಪ್ರೀತಿ ಇದ್ದಿದ್ದರೆ ಮೊದಲೇ ಕೈಕಾದಶಿಕೆ ಏಕೆ ಕಳಿಸಬೇಕಾಗಿತ್ತು ಹೇಳು? ಇವನ್ನೆಲ್ಲ ನನ್ನ ಈ ಹಾಳು ಕಣ್ಣುಗಳಿಂದ ನೋಡಬೇಕಾಗಿತ್ತಲ್ಲ ಎಂದು ತಿಳಿಸಿದೆ. ಹೋಗಲಿ ಬಿಡಮ್ಮ, ನಾನಿನ್ನು ಹೊರಡುವೇನು? ಹೌದು, ಮಂತ್ರ ಹೇಳುತ್ತಿರುವ ಮಾತಿನಲ್ಲಿ ಸತ್ಯಾಂಶ ಇರುವುದು. ನನ್ನ ಸ್ವಾಮಿಯಾದ ನನ್ನ ಮಗನ ಭರತನು ಇಲ್ಲದ ಈ ಸಮಯವನ್ನು ಸಾಧಿಸಿ ಆ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಬೇಕಾದ. ಹೀಗೇನು ಮಾಡಲಿ? ಹೌದು ಮಂತ್ರ, ನಿನ್ನ ಮೇಲೆ ಕೋಪವೇನು? ಇಲ್ಲಮ್ಮ ತಾಯಿ, ಕೋಪಿಸಬೇಡ. ಸಾಕಿ ಸಲಹೆ ತಾಯಿಯಲ್ಲವೇ? ಆಗಲಿ ಮಂತ್ರ, ನೀನು ಹೇಳಿದಂತೆಯೇ ಮಾಡು. ಈಗ ರಾಮಚಂದ್ರನ್ನು. ಹೌದಮ್ಮ. ಈಗ ನಾನು ಏನ್ ಮಾಡಲಿ ಮಂತ್ರ? ಹೌದು ತಾಯಿ, ಈಗ ದಶರಥ ಮಹಾರಾಜರು ನಿನ್ನ ಅಂತಃಪುರಕ್ಕೆ ಬರುವ ವೇಳೆಗೆ ಸರಿಯಾಗಿ ನಿನ್ನ ಮೈ ಮೇಲಿನ ಒಡವೆ ಆಭರಣಗಳನ್ನು ಕೇಶವನ್ನು ಕೆದರಿಕೊಂಡು ನೆಲ ಮೇಲೆ ಕುಪ್ಪಳಿಸಿಬಿಡಿರು. ಆಗ ಶ್ರೀರಾಮಚಂದ್ರನು ನಿನ್ನ ಕೋರಿಕೆಗಳು ಏನೆಂದು ಕೇಳುವರು. ಆಗ ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನೆರವೇರಿಸಿಕೊಡುವೆಯಾ ಎಂದು ಮೊದಲು ಭಾಷೆಯನ್ನು ತೆಗೆದುಕೋ. ಆಗಲಿ ಮಂತ್ರ, ನಂತರ ನೀನು ಹೇಳಿದಂತೆ ಮಾಡುವೆ. ಸಂಗತಿಯನ್ನು ತಿಳಿಸಿಬಿಡು. ಹಾಗೆ ಆಗಲಿ ಮಂತ್ರ. ಈಗ ನೀನು ಎಲ್ಲಿಗೆ ಹೋಗ? ಹೌದು, ಅದು ನನ್ನ ಪ್ರಾಣ ಶಿತ್ತ ಕಡೆ ಬರುತ್ತಿರುವ ಮೊದಲು ನೀನು ಹೊರಡು. ಆಯ್ತಮ್ಮ. ಈಗ ನಾನು ಹೋಗಿ ಗಂಧರ್ವ ಶಾಲೆಗೆ ಹೋಗಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವೇನು. ಈಗಲೇ ನಾನು ಹೋಗು. ನಿಲ್ಲು ದಶರಥ, ನಿಲ್ಲು. ಅಂತಃಪುರವನ್ನು ಪ್ರವೇಶಿಸಬೇಡ. ಅಬ್ಬಾ, ಇದೇನಿದು? ಕೈಕೆ ಅಂತಃಪುರಕ್ಕೆ ಪ್ರವೇಶಿಸಿದೊಡನೆ ಯಾವುದೋ ದುಷ್ಟಶಕ್ತಿಯು ದಶರಥ ನಿಲ್ಲು ನಿಲ್ಲು, ಕೈಕೆ ಅಂತಃಪುರಕ್ಕೆ ಪ್ರವೇಶಿಸಬೇಡ ಎಂದು ಹೇಳುತ್ತಿದೆಯಲ್ಲ. ನಾನು ಹೋಗುವುದಾದ್ರೆ ಎಲ್ಲಿಗೆ? ನನ್ನ ಪ್ರಾಣವಲ್ಲವೇ ಕೈಕೆ ಅಂತಃಪುರಕ್ಕೆ ತಾನೇ? ಬಿಡು. ಕೈಕಾ ಇದೇನಿದು? ಕಂಡೊಡನೆ ಕರಪಿಡಿದು ಮೋಹದಿ ನಗೆ ಬೀರಿ ಬಳಿಗೆ ಬಂದು ಬರಸೆಳೆದಪ್ಪಿ ಆಲಂಗಿಸುತ್ತಿದ್ದ ಈ ನನ್ನ ಪ್ರಾಣಸತಿ ಕೈಕೆಯಾದರೂ ಈ ರೀತಿ ಮೌನವಾಗಿರುವಳಲ್ಲ. ಇದೇನಿದು? ಬಳ್ಳಿಯಂತೆ ಬಾಡಿ ಹೋಗಿರುವ ವದನ
ಬಿಸಿಟಿರುವ ಆಭರಣ, ಅಂತಃಪುರವಲ್ಲ ಕಳಹೀನ. ಕೈಕಾ ಕೈಕಾ, ಏಕೆ, ಏನಾಯಿತು ನಿನಗೆ? ಓಹೋ, ಕೈಕೆಯು ಭೂಷಾಯಿಯಾಗಿರುವಳು, ದೇಹಾಲಸ್ಯವಿರಬಹುದು. ಕೈಕಾ, ಪರಮ ಮಹೋತ್ಸವ ಕಾಲದಿ ಕೈಕಾ, ಪರಮ ಮಹೋತ್ಸವ ಕಾಲದಿ ಪರಿಪರಿಯಿಂದಿರದೆ ಧುಗುಡಬೇಕೆ ರಮಣಿ. ಎದರುತೆ ನೀ ಎದರುತೆ ಎದರುತೆ ನೀ ಎದರುತೆ ಪರಿಪರಿ ಧುಗುಡದಿಂದಿರಲು ಏನು ಕಾರಣ? ಕೈಕಾ ಕೈಕಾ ರಮಣಿ, ಕೈಕಾ ಏನು ಕಾರಣ ಇದು ಮಾನು ನೀಯಲೇಕೆ? ಏನು ಕಾರಣ? ಕೈಕಾ ಏನು ಕಾರಣ ಇದು ಮಾನು ನೀಯಲೇಕೆ? ಏನು ಕಾರಣ? ನೆಲವೇ ಹಾಸಿಗೆ ಏಕೆ ಮಲಿನ ವಸ್ತ್ರಗಳೇಕೆ? ಕೈಕಾ ನೆಲವೇ ಹಾಸಿಗೆ ಏಕೆ ಮಲಿನ ವಸ್ತ್ರಗಳೇಕೆ? ಒಳ್ಳವ ಶೃಂಗಾರವ ಬಿಸಿಕಿರುವಿಯೇಕೆ? ಕೈಕಾ ಒಳ್ಳವ ಶೃಂಗಾರವ ಬಿಸಿಕಿರುವಿಯೇಕೆ? ಏನು ಕಾರಣ ಇದು ನಾನು ನೀಯಲೇಕೆ? ಏನು ಕಾರಣ? ಏನು ಕಾರಣ? ಏನು ಕಾರಣ? ಕೈಕಾ ಕೈಕಾ, ಏಕೆ ಈ ರೀತಿ ಮೌನವಾಗಿರಲು ಕಾರಣವೇನು? ಕೈಕಾ, ಏನಾಯಿತು ನಿನಗೆ? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನು ಹೌದು, ಕೈಕೆಯ ಪ್ರಾಣವಲ್ಲವನು ಹೌದು. ಏಕೆ ಕೈಕಾ? ಕೈಕೆಯ ಪ್ರಾಣಕ್ಕೆ ಅಂತವೆಂದರೂ ತಪ್ಪಾಗಲ್ಲದಷ್ಟೇ. ಏನು ಹೇಳುತ್ತಿರುವೆ ಕೈಕಾ? ನಾನು ಕಾರಣನೇ.
ಏಕೆ ಹೀಗೆ ಮಾತನಾಡುತ್ತಿರುವೆ? ನಿನ್ನ ಮನೋವ್ಯಾಕುಲಕ್ಕೆ ಕಾರಣರಾರು ಹೇಳು ಕೈಕಾ. ಅವರು ಯಾರೇ ಆಗಿರಲಿ ಶಿಕ್ಷಿಸಿ ಬಿಡುವೆನು. ಒಂದು ವೇಳೆ ತಾವೇ ಆಗಿದ್ದರೆ? ನಾನು ಕಾರಣನೇ ಕೈಕಾ. ಅದು ಹೇಗೆ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ಹೊರಗಳನ್ನು ಕೊಟ್ಟಿದ್ದೀರಿ. ಆ ವರಗಳು ನಡೆಸಿಕೊಟ್ಟಿರುವಿರಾ? ಏಕೆ ಸಂದೇಹವೇ? ನೆನಪಿದೆ ಕೈಕಾ. ಕೈಕಾ, ಅಂದು ನೀನು ಮಾಡಿದ ಸಹಾಯಕ್ಕೆ ಈ ನನ್ನ ಸರ್ವಸ್ವವನ್ನು ಕೊಟ್ಟರೂ ತೀರದು. ಅಲ್ಲದೆ ಆ 2 ವರಗಳನ್ನು ಬೇಕಾದಾಗ ನಾನೇ ಕೇಳಿಕೊಳ್ಳುತ್ತೇನೆ ಎಂದು ನೀನು ಹೇಳಲಿಲ್ಲವೇ? ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದ್ರೆ ಆ ವರಗಳನ್ನು ಈಗ ನಡೆಸಿಕೊಡುವಿರೋ? ಕೈಕಾ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಸಂತೋಷದ ಸಮಯದಲ್ಲಿ 2 ವರಗಳನ್ನು ಕೇಳುವೆಯ? ಕೇಳು ಕೈಕಾ, ಕೇಳು. ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಬನ್ನಿ. ಸ್ವಾಮಿ, ಸ್ವಾಮಿ, ಹೇಳು ಕೈಕಾ. ನಿಮಗೆ ಅತಿಶಯವಾದ ಪ್ರೀತಿ ಯಾರಲ್ಲಿ ಹೇಳಿ ನೋಡೋಣ? ಕೈಕಾ, ನಿನ್ನ ಮೇಲೆ ಹೊರತು ಮತ್ತಾರ ಮೇಲೂ ಇಲ್ಲವಲ್ಲ ಕೈಕಾ. ನನ್ನಲ್ಲಿಯೇ? ಹೌದು ಕೈಕಾ. ಮತ್ತಾರಲ್ಲಿಯೂ ಅಲ್ಲವೇ? ಇಲ್ಲ ಕೈಕಾ. ಆಲೋಚನೆ ಮಾಡಿ ಹೇಳಿ ಪ್ರಭು. ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಅಲ್ಲವೇ? ಇಲ್ಲ ಕೈಕಾ, ಇಲ್ಲ. ನಿನ್ನನ್ನು ಬಿಟ್ಟರೆ ಮತ್ತಾರೂ ಇಲ್ಲ ಕೈಕಾ. ಹಬ್ಬ ಪ್ರಾಣೇಶ್ವರ, ಮತ್ತೊಮ್ಮೆ ಆಲೋಚಿಸಿ. ನನ್ನನ್ನಲ್ಲದೆ ಬೇರೆ ಯಾರಲ್ಲಿಯೂ ಅಲ್ಲವೇ? ಹಾ, ಮರೆತಿದ್ದೆನು ಕೈಕಾ. ಕುಮಾರ ಶ್ರೀರಾಮಚಂದ್ರನ ಮೇಲೆ. ನೋಡಿದಿರಾ, ಈಗಲೇ ನಿಮ್ಮಿಂದ 2 ಮಾತುಗಳು. ಹೀಗಾದರೆ ನಿಮ್ಮ ಮಾತನ್ನು ನಂಬುವುದಾದರೆ ಹೇಗೆ? ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಕುಮಾರ ಶ್ರೀರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಹೇಗೆ ಕೈಕಾ? ಹಾಗಾದ್ರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರ ನಾನಿಯಾಗಿ ನಡೆಸಿಕೊಡುತ್ತೇನೆಂದು ನನಗೆ ವಚನ ನೀಡಿ. ಹಾಗಾದ್ರೆ ಆ ಭರತ ಶತ್ರುಘ್ನರು? ಕೈಕಾ, ಮಹಾರಾಣಿಯವರು. ನನ್ನ ದೃಷ್ಟಿಯಲ್ಲಿ ರಾಮಲಕ್ಷ್ಮಣರು ಬೇರೆ ಅಲ್ಲ, ಭರತ ಶತ್ರುಘ್ನರು ಬೇರೆ ಅಲ್ಲ. ಅವರೀರ್ವರು ನನಗೆ ನೇತ್ರಗಳಿದ್ದಂತಲ್ಲವೇ ಕೈಕಾ? ಅವರಿಲ್ಲದ ಸಮಯದಲ್ಲಿ ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಏತಕ್ಕಾಗಿ ನಿಶ್ಚಯಿಸಬೇಕಾಗಿತ್ತು? ಓಹೋ, ಮಹಾರಾಣಿಯವರು ಇದಕ್ಕೋಸ್ಕರವಾಗಿಯೇ ಮೌನವಾಗಿರುವುದು. ಕೈಕಾ, ಗುರುಗಳು ನಿಶ್ಚಯಿಸಿರುವ ಮುಹೂರ್ತವು ಅತಿ ತ್ವರಿತವಾಗಿರುವುದರಿಂದ ಈ ಕಾರ್ಯವನ್ನು ನಿರ್ಧರಿಸಿದೆನು. ಅಲ್ಲದೆ ಆ ಭರತ ಶತ್ರುಘ್ನರಿಗೂ ಹೇಳಿ ಕಳಿಸಿರುವನು. ಅವರು ಬರುವರು ಕೈಕಾ. ಹಾಗಾದರೆ ಆ ನಿಮ್ಮ ಪ್ರೀತಿಯ ಶ್ರೀರಾಮಚಂದ್ರನ ಅಣೆಗೂ ನನಗೆ ವಚನ ನೀಡಿ. ಇಂದೇಕೋ ನನ್ನ ಮನವು ಕಳವಳ ಪಡುತ್ತಿರುವುದು. ನನ್ನ ಕರ ಬಿಡಿದ ನನ್ನ ಜನ್ಮದ ಅರ್ಧ ಭಾಗದಂತಿರುವ ನನ್ನ ಅರ್ಧಾಂಗಿಣಿಯೇ ನನ್ನನ್ನು ಕಂಡು ಪ್ರಶ್ನಿಸುವಂತಿದೆಯಲ್ಲ. ಕೈಕಾ, ಕೇಳು ಕೈಕಾ, ಕೇಳು. ಶ್ರೀರಾಮಚಂದ್ರನ ಸಾಕ್ಷಿಯಾಗಿ, ಸೂರ್ಯಚಂದ್ರನ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವನು. ಕೇಳು ಕೈಕಾ, ಕೇಳು ಏನೆಂದು. ಸತ್ಯವಾಗಿ ನಡೆಸಿಕೊಡುವಿರಾ? ಹೌದು ಕೈಕಾ. ಅಬ್ಬಾ, ನನಗೀಗ ಸಂತೋಷವಾಯಿತು. ಪ್ರಾಣೇಶ್ವರ, ಹೇಳಿಕೊಳ್ಳಲೇ? ಹೇಳಿ ಕೈಕಾ. ಪ್ರಾಣೇಶ್ವರ, ನನ್ನ ಮೊದಲೆಯವರಕ್ಕೆ ಈಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕು. ಯಾರು ಮಾತನಾಡುತ್ತಿರುವವರು? ಕೈಕೆಯೇ ಅಲ್ಲವೇ? ನನ್ನ ಪ್ರಾಣವಲ್ಲವೇ ಕೈಕೆಯೇ? ಅನುಮಾನವೇ? ಅಲ್ಲವೇ ಅಲ್ಲ, ಯಾವುದೋ ದುಷ್ಟ ಶಕ್ತಿಯೇ ಇರಬಹುದು. ಪ್ರಾಣೇಶ್ವರ, ಕೈಕಾ, ಎಲ್ಲಿ? ಹೀಗೆ ಬಾ, ಕುಳಿತುಕೋ. ಕೈಕಾ, ಮತ್ತೊಮ್ಮೆ ಹೇಳು. ನಾನು ಎಷ್ಟು ಬಾರಿ ಹೇಳಿದರೂ ಅಷ್ಟೇ. ರಾಮಚಂದ್ರನ ಪಟ್ಟಾಭಿಷೇಕ ನಿಲ್ಲಬೇಕು. ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಲೇಬೇಕು. ಕೈಕಾ, ಹಿರಿಯವನಾದ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಮುಹೂರ್ತವನ್ನು ತಪ್ಪಿಸಿ ಕಿರಿಯವನಾದ ಭರತನಿಗೆ ಕಟ್ಟಿದರೆ ಅಪಹಾಸ್ಯಕ್ಕೀಡಾಗುವುದಿಲ್ಲವೇ? ನಮ್ಮ ರಘುವಂಶಕ್ಕೆ ಅಪಕೀರ್ತಿ ಬಂದಂತಾಗುವುದಿಲ್ಲವೇ? ಇದು ಪರಿಹಾಸ್ಯವಲ್ಲ ತಾನೇ? ಪರ್ಯಾಸವಲ್ಲ, ವಿನೋದವಲ್ಲ. ಇದು ನನ್ನ ಮನಸ್ಪೂರ್ವಕವಾದ ಬಯಕೆ. ಈಗೇನು ನನ್ನ ಮಾತು ನಡೆಸಿಕೊಡುತ್ತೀರೋ ಇಲ್ಲವೋ ಹೇಳಿಬಿಡಿ. ಕೈಕಾ, ಇನ್ನು 2ನೇ ವರಕ್ಕೆ ಕೇಳಲೇ? ಕೇಳು ಕೈಕಾ. ನನ್ನ 2ನೇ ವರಕ್ಕೆ ರಾಮಚಂದ್ರನು ನಾನು ಕೊಡುವ ನಾರುಮಣಿ ಇಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು.
ರಾಮಚಂದ್ರ ಕೆಟ್ಟನು ಕೆಟ್ಟನು. ಭರಸಿಡಿಲು ಬಡಿದಿಹುದ ಕಾರ್ಮೋಡ ಕವಿದಿಹುದ ಮಡದಿಯ ವಚನಕ್ಕೆ ಮಣಿದು ಮಸಣವ ಸೇರುವಂತಾಯಿತೆ. ರಾಮ 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 ಕೈಕಾ, ನೀನು ಹೇಳಿದಂತೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಕಟ್ಟುವೆನು ಕೈಕಾ. ಆದರೆ ಆದರೆ ಮಾನು ನೀ ಮಣಿ ಮಾಡ್ತಾರೆ ಕೈಕಾ. ಮಾನು ನೀ ಮಣಿ ಕೋಪ ಮಾಡ್ಬರ್ರೆ. ಮಾನು ನೀ ಮಣಿ ಮಾಡ್ಬರ್ರೆ ಕೈಕಾ. ಕೈಕಾ ಬೇಡ ಕೈಕಾ ಬೇಡ. ಭ್ರಾಂತನಾದೆನೆ ಕೈಕಾ ಬೇಡ ಕೈಕಾ ಬೇಡ. ಏತಕ್ಕಾಗಿ ಈ ರೀತಿ ರೋಧಿಸುತ್ತಿರುವಿರಿ? ಭೀತಿಯಿಂದಲೇ ಭ್ರಾಂತನಾದೆನೆ. ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ. ಬೇಡ ಕೈಕಾ ಬೇಡ. ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ. ಶಾಂತಳಾಗು ಪ್ರಿಯಳಿ ಕೋಪ ಮಾಡ್ತಾರೆ. ನಾನು ನೀ ಮಣಿ ಕೋಪ ಮಾಡ್ತಾರೆ. ಮಾನು ನೀ ಮಣಿ ಮಾಡ್ತಾರೆ ರಮಣಿ. ಏತಕ್ಕಾಗಿ ಈ ರೀತಿ ರೋಧಿಸುತ್ತಿರುವಿರಿ? ಕೈಕಾ ಬೇಡ ಕೈಕಾ ಬೇಡ. ಒಂದು ಮಾತನ್ನು ಕೇಳು ಕೈಕಾ. ನಿನ್ನ ಮಾತಿನಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಕಟ್ಟಿವೆ. ಆದರೆ ಶ್ರೀರಾಮಚಂದ್ರನ ವನವಾಸಕ್ಕೆ ಬೇಡ ಕೈಕಾ ಬೇಡ ಕೈಕಾ ಬೇಡ. ಸಾಧ್ಯವಿಲ್ಲ ಪ್ರಾಣೇಶ್ವರ. ಭರತನ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರ ವನವಾಸಕ್ಕೆ ಹೋಗಲೇಬೇಕು. ಹಾ ರಾಮಚಂದ್ರ ಕೆಟ್ಟನು ಕೆಟ್ಟನು ಕೈಕಾ. 60,000 ವರ್ಷಗಳ ಕಾಲ ಈ ಕೋಸಲ ದೇಶದಲ್ಲಿ ಬಾಳಿ 16,000 ವರ್ಷಗಳ ಕಾಲ ಈ ಕೋಸಲ ಸಿಂಹಾಸನಾಧೀಶನಾಗಿ ರಾಜ್ಯಭಾರವನ್ನು ಮಾಡಿ ಕುಂಬಿಣಿ ಯಾಗವನ್ನು ಕೈಗೊಂಡು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ದಶ ದಿಕ್ಕುಗಳಿಗೆ ಸಂಚರಿಸಿ ದಶರಥ ದಶರಥ ಎಂಬ ಬಿರುದಾಂಕಿತನಾದ ನಾನು ಏನು ಅರಿಯದೆ 2 ವರಗಳನ್ನು ಕೊಟ್ಟು ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸಲೇ ಬೇಡ ಕೈಕಾ ಬೇಡ. ಸಾಧ್ಯವಿಲ್ಲ ಪ್ರಾಣೇಶ್ವರ. ನನ್ನ ಮಾತನ್ನು ನಡೆಸಿಕೊಡುವುದಾದರೆ ಹೇಳಿ. ಇಲ್ಲವೇದರೆ ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪಿದ್ದಾರೆ ಎಂದು ಸುಮ್ಮನಾಗಿ ಬಿಡುತ್ತೇನೆ. ಕೈಕಾ
ಆ ಕಾಡಿನ ಕಾಡು ಪ್ರಾಣಿಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು ಅಂತಹುದರಲ್ಲಿ ಛೀ ನರರಾಕ್ಷಸಿ, ನಿನಗೆ ಸ್ವಲ್ಪವೂ ಕರುಣೆ ಎಂಬುದಿಲ್ಲವೇ? ಪ್ರಾಣೇಶ್ವರ, ನೀನೇ ನಮ್ಮ ರಘುವಂಶಕ್ಕೆ ಎಮ್ಮಾರಿಯಾದೆಯ. ಛೀ ನರರಾಕ್ಷಸಿ. ಆ ರಾಮಚಂದ್ರ, ಏನಿದು? ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯು ಈ ರೀತಿಯಾಗಿ ರೋಧಿಸುತ್ತಿರಲು ಕಾರಣವೇನು? ಬಂದೆಯ ರಾಮಚಂದ್ರ. ಓ ಸುಮಂತ್ರ. ಪ್ರಭು, ನಾನು ಶ್ರೀರಾಮಚಂದ್ರನಲ್ಲ, ನಿಮ್ಮ ಮಂತ್ರಿಯಾದ ಸುಮಂತ್ರನು. ಓ ಸುಮಂತ್ರ. ಸುಮಂತ್ರ, ಮಹಾರಾಜರು ಅದೇ ಆಲೋಚನೆಯಿರುವರು. ನೀನು ಹೋಗಿ ರಾಮನನ್ನು ಬರ ಹೇಳು. ಬೇಡ ಕೈಕಾ, ಬೇಡ. ವಿಚಾರವನ್ನು ತಿಳಿಸಬೇಡ ಕೈಕಾ. ಸಾಧ್ಯವಿಲ್ಲ. ರಾಮಚಂದ್ರ ಇಲ್ಲಿಗೆ ಬರಲೇಬೇಕು. ಎಲ್ಲ ವಿಚಾರ ಆತನಿಗೆ ಗೊತ್ತಾಗಲೇಬೇಕು. ಅಮ್ಮ, ನಮಸ್ಕರಿಸುವೆನು. ಇದೇನಮ್ಮ ಜನಕ? ಬಂದೆಯ ರಾಮಚಂದ್ರ. ಇದೇನಮ್ಮ ತಂದೆಯವರು ಈ ರೀತಿ ಚಿಂತಾಕ್ರಾಂತರಾಗಿರಲು ಕಾರಣವೇನು ಜನನಿ? ಬಂದೆಯ ರಾಮಚಂದ್ರ. ಜನಕ, ಸೂರ್ಯವಂಶದ ರವಿಯೇ ಬಂದೆಯ, ಸತ್ಯವಂತನೇ ಬಂದೆಯ. ರಾಮಚಂದ್ರ, ಜನಕ, ನಾನೊಂದು ನೆನೆಸಿದೆ, ದೈವ ಒಂದು ಬಗೆಯಿತು. ಸುಮಂತ್ರ, ಮಹಾರಾಜ, ಇದುವರೆಗೂ ಈ ಮನೆಯು ವೈಭವದ ವಾಸಸ್ಥಾನವಾಗಿತ್ತು, ಗೌರವದ ಸಾಗರವಾಗಿತ್ತು, ಐಶ್ವರ್ಯದ ನೆಲೆಬೀಡಾಗಿತ್ತು. ಈಗ ಅಶುಭದ ಗೂಡಾಯಿತು, ದುಃಖಾಂಧಕಾರದ ನೆಲೆಬೀಡಾಯಿತು, ಕಠೋರ ರಾಕ್ಷಸಿಯ ವಾಸಸ್ಥಾನವಾಯಿತು. ಏನು ಅರಿಯದೆ 2 ವರಗಳನ್ನು ಕೊಟ್ಟು ಮೋಸ ಹೋದೆ ರಾಮಚಂದ್ರ, ಮೋಸ ಹೋದೆ. ಅಮ್ಮ, ಇದೇನು ಜನನಿ? ತಂದೆಯವರು ಈ ರೀತಿ ಚಿಂತಾಕ್ರಾಂತರಾಗಿರಲು ಕಾರಣವೇನು? ನಿಮ್ಮ ತಂದೆಯವರು ಮಾಡಿದ ವಾಗ್ದಾನ ನಡೆಸಿಕೊಡಲಾರದೆ ಈ ರೀತಿ ವ್ಯತ್ಯಪಡುತ್ತಿರುವರು ಅಷ್ಟೇ ರಾಮಚಂದ್ರ. ಅಸಂಭವ. ಸೂರ್ಯವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಏನು? ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯು ನಡೆಸಿಕೊಡಲಾಗದ ವರಗಳೇ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾಗದೆ ನನ್ನ ತಂದೆಯೂ ಈ ರೀತಿ ವ್ಯಥೆಪಡುತ್ತಿದ್ದಾರೆ. ಹೇಳು ತಾಯಿ, ಅದನ್ನು ಅವರ ಸುಪುತ್ರನಾದ ನಾನು ಶಿರಸಾವಹಿಸಿ ನಡೆಸಿಕೊಡುವೆನು. ಹಬ್ಬಬ್ಬಾ, ಇಲ್ಲಿಯವರೆಗೂ ತಂದೆಯ ಪರೀಕ್ಷೆಯಾಗಬೇಕು, ಈಗ ಮಗನ ಪರೀಕ್ಷೆಯಾಗಬೇಕು ಅಷ್ಟೇ. ಅಮ್ಮ, ನೀನೆಂದು ನನ್ನ ಮೇಲೆ ಈ ರೀತಿ ಅವಮಾನ ಪಟ್ಟವಳೇ ಅಲ್ಲ. ಇಂದೇಕೋ ನಿನ್ನ ರೀತಿಯು ಬೇರೆಯಾಗಿದೆ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವೇನೆಂಬುದನ್ನು. ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ಪೂಜ್ಯ ತಂದೆಯವರ ಪಾದಸಾಕ್ಷಿಯಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ಹೊರಗಳನ್ನು ಕೊಟ್ಟಿದ್ದರು. ಆ ಹೊರಗಳನ್ನು ಹೀಗೆ ನಡೆಸಿಕೊಡು ಎಂದು ಕೇಳಿಕೊಂಡೆನೋ ಅಷ್ಟೇ. ಹೌದು, ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯು ಇಷ್ಟೊಂದು ವ್ಯಥೆ ಪಡಬೇಕು? ಭರತನಾರು, ನಾನಾರು? ನಾವೀರ್ವರು ದಶರಥ ಚಕ್ರವರ್ತಿಯ ಮಕ್ಕಳಲ್ಲವೇ ತಾಯಿ? ನಮ್ಮಿಬ್ಬರಲ್ಲಿ ಯಾರು ಆಳಿದರೆ ನಮ್ಮ ಈ ನೆಲವನ್ನ? ಮುನ್ನ ಶತಕೋಟಿ ರಾಯರ ಆಳಿದ ಈ ನಾಡನ್ನ ನಮ್ಮ ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕಲ್ಲವೇ ತಾಯಿ? ಆಗಲಮ್ಮ, ನಿನ್ನ ಮನದ ಅಭಿಷ್ಟದಂತೆ ಭರತನೇ ಪಟ್ಟಾಭಿಷಕ್ತನಾಗಲಿ. ಇನ್ನು ಆ ನಿಮ್ಮ ಎರಡನೆಯವರ ಬೇಡ ಕೈಕಾ, ಬೇಡ. ವಿಚಾರವನ್ನು ತಿಳಿಸಬೇಡ ಕೈಕಾ. ಅಬ್ಬಬ್ಬಾ, ಏತಕ್ಕಾಗಿ ಈ ರೀತಿ ನಿಮ್ಮಲ್ಲಿ ರಾಮಚಂದ್ರ, ನೀವು ಸ್ವಲ್ಪ ಶಾಂತರಾಗಿ ಹೇಳು ತಾಯಿ, ಆ ನಿಮ್ಮ ಎರಡನೆಯವರ ಏನೆಂಬುದನ್ನು. ರಾಮಚಂದ್ರ, ನನ್ನ 2ನೇ ವರಕ್ಕೆ ನೀನು ನಾರು ಮುಡಿಲುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ತಾಯಿ, ಬಹಳ ಸಂತೋಷ. ಅಮ್ಮ, ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯ ಭಾರಮಂ ಹರಿಬುದಂದಾ
ಕೊಡಿಸಿದ ಮಾತೆ ನೀನು ಅಮ್ಮ. ಅಮ್ಮ ಭರತನಿಗೂ ಮಿಗಿಲಾದ ಅಮ್ಮ. ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಅಮ್ಮ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನರೊಳಗೆ ಅಮರ ಕೀರ್ತಿಯಂ ಕೊಡಿಸಿಹ ಮಾತೆ ನೀನು ಅಮ್ಮ. ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಘನ ಪದವಿಯ ಎನಗಿದ್ದ ಮಾತೆ ನೀನು ಅಮ್ಮ. ಹೆಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂಟೆ ಪೂತೆ ನಿಶ್ಚಯದಿ ವನವಾಸಗೊಪ್ಪಿದೆ ವಿನೀತೆ ಎಚ್ಚರಿಸು ಪಿತನ ನಮಿಸಿ ಪೋಪೆನು ಮಾತೆ ಅಮ್ಮ. ಅಮ್ಮ ಅಮ್ಮ ನನ್ನ ಮೇಲೆ ನಿನಗದೆಷ್ಟೊಂದು ಪ್ರೀತಿ ವಾತ್ಸಲ್ಯವೇ ತಾಯಿ. ಈ ವಿಶಾಲ ಕೋಸಲ ಸಾಮ್ರಾಜ್ಯವನ್ನು ಆಳಲು ನಾನು ಅಶಕ್ತನೆಂತಲೂ ಭರತನೇ ಯೋಗ್ಯನೆಂತಲೂ ತಿಳಿದು ನನಗೆ ಅನೇಕ ಮುನಿಪುಂಗವರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಒದಗಿಸಿಕೊಟ್ಟೆ. ಆಗಲಮ್ಮ ನಾನು ಬೇಡ ರಾಮಚಂದ್ರ, ಬೇಡ. ಜನಕ, ಆಕೆಯ ಮಾತನ್ನು ಕೇಳಿ ವನವಾಸಕ್ಕೆ ಹೋಗುವೆಯಾ? ಬೇಡ ರಾಮಚಂದ್ರ, ಬೇಡ. ಜನಕ, ಹೋ ರಾಮಚಂದ್ರ, ನೀವು ಸ್ವಲ್ಪ ಶಾಂತರಾಗಿ. ನಿಮ್ಮ ಆಶೀರ್ವಾದ ಮಹಿಮೆಯೊಂದಿದ್ದರೆ ಈ ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿ ಬಂದು ಮುಗಿಸಿ ನಿಮ್ಮ ಸಾನ್ನಿಧ್ಯವನ್ನು ಸೇರುವೆನು. ರಾಮಚಂದ್ರ. ಸ್ವಾಮಿ ಬನ್ನಿ ಬನ್ನಿ, ಪುರೋಹಿತರೆ ಬರಬೇಕು. ರಾಜರ ಮನೆಯಲ್ಲಿ
ಭೋಜನವೆಂದರೆ ಯೋಜನವಾದರು ಹೊರಡುವೆವಾ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ಹೋಗುವೆವಾ ತೇಗುವೆವಾ ತಿನ್ನುವೆವು ತೇಗುವೆವು. ರಾಜನ ಸುಖದಿ ನಾ ಬಲ್ಲೆ, ರಾಜಿಕ ಸುಖವನು ನಾ ಬಲ್ಲೆ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿಗಳು ನುಂಗುವೆವೋ. ಉಪ್ಪಿನಕಾಯಿಗಳು 70 ನುಂಗುವೆವೋ ತಿನ್ನುವೆವು ತೇಗುವೆವೋ. ತಿನ್ನುವೆವು ತೇಗುವೆವು. ರಾಜಿಕ ಸುಖವನು ನಾವಲ್ಲೇ. ರಾಜರ ಮನೆಯಲ್ಲಿ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೊರಡುವೆವು. ಸ್ವಾಮಿ ಏನ್ ಸ್ವಾಮಿ? ಏನ್ ಬಹಳ ವಿಶೇಷವಾಗಿ ಭೋಜನ ವಿಚಾರ ಹೇಳ್ತಿದ್ದೀರಲ್ಲ, ಏನ್ ಸಮಾಚಾರ ಸ್ವಾಮಿ ಇದು? ಇವತ್ತು ಹಾ. ಅಯೋಧ್ಯ ಮಂದಿರದಲ್ಲಿ ಸೀತಾಮಾತೆ ಅವರು ಸರಿ. ತುಳಸಿ ಕಟ್ಟೆ ಪೂಜೆ ಮಾಡ್ತಾ ಅಂತೆ. ಆ ಆ ವಿಚಾರದಿಂದ ನಾವು ಅಲ್ಲಿಗೆ ಹೋಗುವ ಸಂಭವ ಇದೆ ಸ್ವಾಮಿ. ಹೌದಾ ಸ್ವಾಮಿ? ಹಾಗಿದ್ಮೇಲೆ ಆ ಏನಂದ್ರೆ ಅಯೋಧ್ಯ ನಗರದಲ್ಲಿ ಸೀತಾಮಾತೆ ಅವರು ಹಾ. ತುಳಸಿ ಕಟ್ಟೆ ಪೂಜೆ ಮಾಡ್ತಾರೆ ಅವ್ರ ಓ. ಲಗ್ನ ವಿಚಾರವಾಗಿ ಸ್ವಾಮಿ. ಓ ಸ್ವಾಮಿ, ಹಾಗಿದ್ಮೇಲೆ ಅಲ್ಲಿ ಹೋಗಿ ಹಾ. ತಾಯಿಯವ್ರ ಆಶೀರ್ವಾದ ಮಾಡಿ ಹಾ. ಅವ್ರು ಕೊಡ್ತಕ್ಕಂಥ ಫಲತಾಂಬಗಳನ್ನ ಕೊಡ್ಬೇಕು. ಬಹಳ ಸಂಭಾವನೆ ಕೊಡ್ತಾರೆ ಬುದ್ಧಿ. ಆ ಸಂಬಾರ ಒಳಗೆ ಹಾ. ನನ್ಗೆ ಹೆಚ್ಚಾಗಿ ಕೊಡ್ಬೇಕು ಇದೆ. ಆಯ್ತು ಸ್ವಾಮಿ, ಎಲ್ಲ ನಿಮ್ಗೆ ಹಾಗಿದ್ಮೇಲೆ ಹೀಗೆ ಹಾ. ಹೋಗೋಣ ನಡೀರಿ. ಅರ್ಧ ಕೊಡ್ತೀನಿ ಬುದ್ಧಿ. ಆಯ್ತು ಬುದ್ಧಿ, ಆಯ್ತು ನಡೀರಿ ನಡೀರಿ. ಆಡಿ. ಚಾಮುಂಡೇಶ್ವರಿ ಅಮ್ಮ ಶ್ರೀ ಚಾಮುಂಡೇಶ್ವರಿ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶ್ರೀ ತುಳಸಿ ಮಾತೆ ಶುಭಮಯೇ ತಾಯೇ ಶುಭೋದಯೇ ಸುಂದರಿ ತಾಯೇ ತಾಯೇ ಶ್ರೀ ತುಳಸಿ ಮಾತೆ ಅಮ್ಮ ಮಾನಿತೆ ಮಂಗಳಾಂಗೆ ಶುಭಾಂಗೆ ಮಾನಿತೆ ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಗಣ ಭುವಿಗೆ ಸುರನುತೆ ಮಾನಿತೆ ಮಂಗಳಾಂಗೆ ಶುಭಾಂಗೆ ಮಂಜುಳ ಗುಣಗಣ ಭುವಿಗೆ ಸುರನುತೆ ಭಾಗ್ಯ ಪ್ರದಾತೆ ಅಮ್ಮ ಅಮ್ಮ ಭಾಗ್ಯ ಪ್ರದಾತೆ ಪೊರೆ ಹರಿ ಪ್ರೀತೆ
ಭಾಗ್ಯ ಪ್ರಧಾತೆ ಪೊರೆ ಹರಿ ಪ್ರೀತೆ ಸುರಮುನಿ ಪೂಜಿತೆ ಶ್ರೀ ಕುಲ ದೇವತೆ ಸುರಮುನಿ ಪೂಜಿತೆ ಶ್ರೀ ಕುಲ ದೇವತೆ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ ಶುಭೋದಯ ಸುಂದರಿ ತಾಯಿ ತಾಯಿ ಶ್ರೀ ತುಳಸಿ ಮಾತೆ ಅಮ್ಮ 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 ತಾಯಿ ಜಗದಾಂಬೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ. ಯಾವುದೇ ರೀತಿ ಅಮಂಗಳವಾಗದಂತೆ ರಕ್ಷಿಸಿ ಸಂರಕ್ಷಿಸು ತಾಯಿ, ಸಂರಕ್ಷಿಸು. ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕವಾದ್ದರಿಂದ ಬಹುಶ್ರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ನಾನು ಸಹ ನನ್ನ ಸ್ವಾಮಿಯ ರೀತಿಯಲ್ಲಿಯೇ ಪುಣ್ಯಕ್ಕೆ ಭಾಗಿಯಾಗುವೆನು. ಮಮ ಪ್ರಾಣ ಕಾಂತಗೆ ಮಮ ಪ್ರಾಣ ಕಾಂತಗೆ ಘನತರ ಪಟ್ಟವ ವಿನಯದಿ ಕಟ್ಟಲು 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 ಹರುಷವು ಸೂಚಿಪುದು ಮನಕ್ಕೆ ಸುರಚಿರವಾರ್ತೆಯ ಕೇಳಲು ಮನಕ್ಕೆ ಸುರಚಿರವಾರ್ತೆಯ ಕೇಳಲು ಮನಕ್ಕೆ ಹರುಷವು ಸೂಚಿಪುದು ಮನಕ್ಕೆ ಇದು ರತ್ನಹಾರವು ಇದು ಕಚ್ಚೆ ಪದಕವು ಇದು ರತ್ನಹಾರವು ಇದು ಕಚ್ಚೆ ಪದಕವು ಶ್ರುತಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷದಿ ನೀಡುವೆ ಭೂಸುರರಿಗೆ ನಾ ಹರುಷವು ಸೂಚಿಪುದು ಮನ
ನನ್ನನ್ನು ಆಶೀರ್ವದಿಸಿ. ಶೀಘ್ರ ಕಲ್ಯಾಣ ಪ್ರಾಪ್ತಿರಸ್ತೋ. ಆಹಾ, ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಜಾನಕಿಯು ಅನೇಕ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿರುವಳು. ಸೀತಾ, ಜಾನಕಿ. ಸ್ವಾಮಿ. ಸೀತಾ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ. ಸ್ವಾಮಿ. ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿರುವೆ ಕಸ್ತೂರಿ ತಿಲಕ. ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ರಾಮ. ಸ್ವಾಮಿ. ಸಖಯೇನೋ ಸಂತೋಷ ವಾಗಿ
ಸ್ವಾಮಿ. ಜಾನಕಿ, ಪ್ರಾಣೇಶ್ವರ ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಪ್ರಾಣಿ ಲೋಲನೆ ಚಿಂತೆಯ ಮಾಡುವುದೇನಿದು? ಸ್ವಾಮಿ, ಏಕೆ ಸ್ವಾಮಿ? ಏನಾಯ್ತು? ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಲೋಲನೆ ಚಿಂತೆಯ ಮಾಡುವುದೇನಿದು? ಜಾಲವ ಮಾಡದೆ 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 ಬಾಳೈ ತಾಳೈ ಕರುಣಾ ಭರಣ ಬಾಳೈ ತಾಳೈ ಕರುಣಾ ಭರಣ ಬಾಳೈ ತಾಳೈ ಕರುಣಾ ಭರಣ ಏತಕ್ಕೆ ಚಿಂತಿಪೆ ನೀತಕ್ಕೆ ಚಿಂತಿಪೆ ರಮಣ ರಮಣ ಸ್ವಾಮಿ, ಜಾನಕಿ, ಪ್ರಾಣೇಶ್ವರ ಇದೇನಿದು ಸ್ವಾಮಿ? ಹರಳಿದ ಕೆಂದಾವರಿಯಂತಿರಬೇಕಾದ ಈ ನಿಮ್ಮ ಮುಖಕಮಲವು ಕಳೆಗುಂದಿರಲು ಕಾರಣವಾದರೂ ಏನು ಸ್ವಾಮಿ? ಏನು? ನನ್ನೊಡನೆ ತಿಳಿಸಬಾರದೇ ಸ್ವಾಮಿ? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಸ್ವಾಮಿ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು ಇದೇನು ತಿಳಿಸಿ?
ಅತಿಶಯದಿಂದಿತನು ಶಿಟಿಸುತ್ತೆಯೇ ಸರಸಿರುವ ಮುಖಿಯಳ ಪ್ರಿಯ ಸಖಿ ಜಾನಕಿಯೇ ಜನಕನು ಎನ್ನನು ವನಕ್ಕೆ ಜನಕನು ಎನ್ನನು ವನಕ್ಕೆ ಹೋಗೆಂದನು ಹಿಂದೆ ದೇವಾಸುರರ ಯುದ್ಧದ ಕಾಲದಲ್ಲಿ ನಮ್ಮ ಚಿಕ್ಕಮ್ಮಳಾದ ಕೈಕಾದೇವಿ ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈಗ ಕೇಳಿಕೊಂಡಿದ್ದಾಳೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗಾಗಬೇಕೆಂತಲೂ. ಪ್ರಾಣೇಶ್ವರ. ಇನ್ನು 2ನೇ ವರಕ್ಕೆ ನಾನು ನಾರುಮಡಿಯನ್ನು ಜಟಾವಲ್ಕಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಬೇಕೆಂತಲೂ ಕೇಳಿಕೊಂಡಿದ್ದಾಳೆ ಜಾನಕಿ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ಅಲ್ಲಿಯವರೆಗೂ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಾದರೂ ಇರು, ಅಥವಾ ನಿಮ್ಮ ಜನಕನ ಅರಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿ ಬಂದು ನಿನ್ನನ್ನು ಸೇರುವೆನು. ನನ್ನನ್ನು ಬೀಳ್ಕೊಡು ಸೀತಾ. ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣವೂ ಸಹ ಜೀವಿಸಲಾರೆನು ಸ್ವಾಮಿ. ದಯಮಾಡಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ, ನಾನು ನಿಮ್ಮೊಡನೆ ಬರುವೆನು. ಬೇಡ ಸೀತಾ, ಕಾನನದ ವಾಸ ಬಹಳ ಕಷ್ಟಕರ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲು, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ನೀನು ನಡೆಯುವುದನ್ನು ನನ್ನ ಕಣ್ಗಳಿಂದ ನೋಡಲಾರೆ ಸೀತಾ. ಆ ಕಾಡಿನಲ್ಲಿ ದುಷ್ಟ ಮೃಗಗಳ ಹಾಗೂ ರಾಕ್ಷಸರ ಬಾಧೆಯು ಅಧಿಕವಾಗಿರುವುದು. ಅಲ್ಲಿ ಹಸಿವಾದರೆ ಮೃಷ್ಟಾನ್ನವಿಲ್ಲ, ಹಾಸಲು ಮೆತ್ತನೆಯ ಹಾಸಿಗೆ ಇಲ್ಲ. ಆ ಬಿಸಿಲು ಮಳೆ ಚಳಿಗೆ ನೀನು ಸಹಿಸಲಾರೆ. ಬೇಡ ಸೀತಾ, ನನ್ನ ಮಾತನ್ನು ಕೇಳು. ಸ್ವಾಮಿ ಪ್ರಾಣೇಶ್ವರ, ನೀವಿಲ್ಲದ ಈ ಅರಮನೆಯೇ ನನಗೆ ಕಾಡಾಗುವುದು ಸ್ವಾಮಿ. ನೀವಿರುವ ಆ ಕಾಡೇ ನನಗೆ ಅರಮನೆಯಾಗುವುದು. ದಯಮಾಡಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ.
ಸ್ವಾಮಿ. ದಯಮಾಡಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ನೀವಿಲ್ಲದೆ ನಾನು ಒಂದು ಕ್ಷಣವೂ ಸಹ ಜೀವಿಸಲಾರನು ಸ್ವಾಮಿ. ನಾನು ಸಹ ನಿಮ್ಮೊಡನೆ ಬರುವೆನು ಸ್ವಾಮಿ. ಬೇಡ ಸೀತಾ, ನನ್ನ ಮಾತನ್ನು ಕೇಳು. ಆಹಾ, ಈಗೇನು ಮಾಡಲಿ? ಜಾನಕಿಯು ನನ್ನೊಡನೆ ಅರಣ್ಯವಾಸಕ್ಕೆ ಬರುವೆನೆಂದು ಹೇಳುತ್ತಿರುವಳಲ್ಲ. ಸೀತಾ, ವಿಧಿ ಇಚ್ಛೆ ಇದ್ದಂತಾಗಲಿ. ನಡೆ ಸೀತಾ, ಮಾತಾ ಪಿತೃಗಳಿಗೆ ವಂದಿಸಿ ಅರಣ್ಯವಾಸಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ.